ಜಾಣ ಜಾಣೆಯರ ನಗೆ ಉತ್ಸವಕ್ಕೆ ಜನಸಾಗರ. ಕಲಾವಿದರ ಆರೋಗ್ಯ ಭದ್ರತೆಗೆ ಹೊಸ ಹೆಜ್ಜೆ. ನಗು ಕೇವಲ ಮನರಂಜನೆಯಲ್ಲ, ಅದು ಉತ್ತಮ ಆರೋಗ್ಯ ಮತ್ತು ಸಂತೋಷದ ಬದುಕಿನ ಮೂಲಮಂತ್ರ ಎಂಬ ಸಂದೇಶವನ್ನು ಸಾರಿದ ಜಾಣ ಜಾಣೆಯರ ನಗೆ ಉತ್ಸವ ನಗರದಲ್ಲಿ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಭಾನುವಾರ ಅದ್ದೂರಿಯಾಗಿ ನಡೆಯಿತು. ಜಾಣ ಜಾಣೆಯರ ಸಾಹಿತಿ ಕಲಾವಿದರ ಟ್ರಸ್ಟ್ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ 1000ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿ ನಗೆ ರಸದ ಸವಿಯನ್ನು ಆಸ್ವಾದಿಸಿದರು. ಸಮಾಜದಲ್ಲಿ ಸಾಹಿತ್ಯ, ಕಲೆ ಮತ್ತು ಕಲಾವಿದರ ಕಲ್ಯಾಣಕ್ಕಾಗಿ ಜಾಣ ಜಾಣೆಯರ ಸಾಹಿತಿ ಕಲಾವಿದರ ಟ್ರಸ್ಟ್ ಸ್ಥಾಪನೆಯಾಗಿದ್ದು, ಖ್ಯಾತ ಸಂಗೀತ ನಿರ್ದೇಶಕ ಗುರುಕಿರಣ್, ವುಡ್ವೆ ಪಿ. ಕೃಷ್ಣ, ಚೌಡಯ್ಯ ಮೆಮೋರಿಯಲ್ ಹಾಲ್ ಕಾರ್ಯದರ್ಶಿ ಡಾಕ್ಟರ್ ಸುಮಾ ಸುಧೀಂದ್ರ, ಖ್ಯಾತ ಹಾಸ್ಯ ಕಲಾವಿದರಾದ ಮಿಮಿಕ್ರಿ ದಯಾನಂದ್, ಪ್ರೊಫೆಸರ್ ಎಂ. ಕೃಷ್ಣಗೌಡ, ಮಿಮಿಕ್ರಿ ಗೋಪಿ, ವೈ.ವಿ. ಗುಂಡೂರಾವ್ ಹಾಗೂ ಎಂ.ಎಸ್. ನರಸಿಂಹಮೂರ್ತಿ, ಟ್ರಸ್ಟಿ ಉದಯ್ ಎಂ. ಪಂಚವೀಣಾ ಖ್ಯಾತಿಯ ಅಂತಾರಾಷ್ಟ್ರೀಯ ವೀಣಾ ವಿದೂಷಿ ಡಾಕ್ಟರ್ ಸುಮಾ ಸುಧೀಂದ್ರ ಟ್ರಸ್ಟ್ಗೆ ಬೆಂಬಲವಾಗಿ ನಿಂತಿದ್ದಾರೆ. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ 60 ಕಲಾವಿದರಿಗೆ ತಲಾ 10 ಲಕ್ಷ ರೂಪಾಯಿ ಮೌಲ್ಯದ ಆರೋಗ್ಯ ವಿಮಾ ಪಾಲಿಸಿಯನ್ನು ಉಚಿತವಾಗಿ ವಿತರಿಸಲಾಯಿತು. ಕಲಾವಿದರ ಆರೋಗ್ಯ ಭದ್ರತೆ ಮತ್ತು ಅವರ ಕುಟುಂಬಗಳ ನೆಮ್ಮದಿಗಾಗಿ ಕೈಗೊಂಡ ಈ ಮಹತ್ವದ ಸಾಮಾಜಿಕ ಕಾರ್ಯಕ್ಕೆ ಸಭಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇಂದಿನ ಡಿಜಿಟಲ್ ಯುಗದಲ್ಲಿ ಜನರು ಮೊಬೈಲ್ ಫೋನ್ಗಳ ಪರದೆಗಳಲ್ಲೇ ಹೆಚ್ಚು ಸಮಯ ಕಳೆಯುತ್ತಿದ್ದು, ಮುಖಾಮುಖಿಯಾಗಿ ಮಾತನಾಡುವ, ಬೆರೆಯುವ ಮತ್ತು ಒಟ್ಟಾಗಿ ನಗುವ ಸಂಸ್ಕೃತಿ ನಿಧಾನವಾಗಿ ಮರೆಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ನಗೆ ಉತ್ಸವವು ಜನರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿ ಮಾನವೀಯ ಸಂಬಂಧಗಳ ಮಹತ್ವ ಮತ್ತು ನಗುವಿನ ಆರೋಗ್ಯಕರ ಪರಿಣಾಮವನ್ನು ನೆನಪಿಸಿತು. ವೈದ್ಯಕೀಯ ತಜ್ಞರ ಪ್ರಕಾರ ನಗು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಆರೋಗ್ಯವನ್ನು ಉತ್ತಮಗೊಳಿಸುವ ಶಕ್ತಿಯುತ ಸಾಧನವಾಗಿದೆ ಎಂಬ ಸಂದೇಶವು ಕಾರ್ಯಕ್ರಮದ ಮೂಲಕ ಮೂಡಿಬಂದಿತು. ಖ್ಯಾತ ಸಂಗೀತ ನಿರ್ದೇಶಕ ಗುರುಕಿರಣ್ ವಿಶೇಷ ಅತಿಥಿಯಾಗಿ ಪಾಲ್ಗೊಂಡು ಕಲಾವಿದರ ಸೇವೆಯನ್ನು ಶ್ಲಾಘಿಸಿದರು. ಐಪಿಎಲ್ ಮೂಲಕ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಡ್ರಮ್ಸ್ ದೇವ್ ಅವರ ವಿಶೇಷ ಪ್ರದರ್ಶನ ಪ್ರೇಕ್ಷಕರಿಂದ ಭರ್ಜರಿ ಚಪ್ಪಾಳೆ ಗಳಿಸಿತು. ಮಿಮಿಕ್ರಿ ದಯಾನಂದ್ ಮತ್ತು ಅವರ ತಂಡದ ಮನರಂಜನಾ ಕಾರ್ಯಕ್ರಮಗಳು ನಗೆಗಡಲನ್ನೇ ಸೃಷ್ಟಿಸಿದವು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಘಟಕರು, ಒತ್ತಡ, ಸ್ಪರ್ಧೆ ಮತ್ತು ತಂತ್ರಜ್ಞಾನದ ಮಧ್ಯೆ ಸಿಲುಕಿರುವ ಇಂದಿನ ಸಮಾಜಕ್ಕೆ ನಗು ಅತ್ಯಗತ್ಯ. ಜನರು ಮೊಬೈಲ್ ಪರದೆಗಳಿಂದ ಹೊರಬಂದು ಪರಸ್ಪರ ಬೆರೆತು ಮುಖಾಮುಖಿಯಾಗಿ ಮಾತನಾಡಿ ಸಂತೋಷ ಹಂಚಿಕೊಳ್ಳುವ ಸಂಸ್ಕೃತಿ ಬೆಳೆಯಬೇಕು. ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಇಂತಹ ಕಾರ್ಯಕ್ರಮಗಳು ನೆರವಾಗುತ್ತವೆ ಎಂದು ಅಭಿಪ್ರಾಯಪಟ್ಟರು. ನಗುವಿನ ಮೂಲಕ ಆರೋಗ್ಯ, ಮಾನವೀಯತೆ, ಸ್ನೇಹ ಮತ್ತು ಸಾಮಾಜಿಕ ಬಾಂಧವ್ಯವನ್ನು ಬಲಪಡಿಸಿದ ಜಾಣ ಜಾಣೆಯರ ನಗೆ ಉತ್ಸವ ಬೆಂಗಳೂರಿನ ಸಾಂಸ್ಕೃತಿಕ ವಲಯದಲ್ಲಿ ಹೊಸ ಮಾದರಿಯ ಕಾರ್ಯಕ್ರಮವಾಗಿ ಗುರುತಿಸಿಕೊಂಡಿದ್ದು, ಸಾವಿರಾರು ಜನರು ಹರ್ಷೋದ್ಗಾರ ಮತ್ತು ನಗು ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾಯಿತು. ನಮಸ್ಕಾರ. ಇವತ್ತು ಜಾಣ ಜಾಣೆಯ ಸಾಹಿತಿ ಕಲಾವಿದರ ಟ್ರಸ್ಟ್ ಉದ್ಘಾಟನೆ ಆಗಿದೆ. ಇದು ಮೊದಲ ಬಾರಿಗೆ ಹೊಸ ರೀತಿಯ ಒಂದು ಕಾರ್ಯಕ್ರಮ ಇದು. ಏಕೆಂದರೆ ಕಲಾವಿದರಿಗೆ ವಯಸ್ಸಾದಂತೆಲ್ಲ ಅವರ ಶಕ್ತರಾಗ್ತಾ ಬರ್ತಾರೆ. ನಮ್ಮ ಜೊತೆಯಲ್ಲಿ 30 ವರ್ಷಗಳಿಂದ ಇರ್ತಕ್ಕಂಥ ಅನೇಕ ಕಲಾವಿದರು, ಸಹಸ್ರಾರು ಕಲಾವಿದರಿದ್ದಾರೆ. ಅದರಲ್ಲಿ ಕೆಲವರು ಹಾಸ್ಪಿಟಲೈಸ್ ಆಗಿದ್ದಾರೆ, ನಿಶಕ್ತರಾಗಿದ್ದಾರೆ. ಇಂತಹ ಸಮಯದಲ್ಲಿ ಅವರಿಗೆ ನೆರವು ಬೇಕಾಗುತ್ತೆ. ಈವರೆಗೆ ಸಮಾಜವನ್ನು ನಗಿಸಿ ಸಮಾಜಕ್ಕೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟ ಅವರಿಗೆ ನಾವು ಆರೋಗ್ಯವನ್ನು ಕೊಡೋ ರೀತಿಯಲ್ಲಿ ನೋಡ್ಕೋಬೇಕು. ಆ ದೃಷ್ಟಿಯಿಂದ ನಮ್ಮ ಈ ಸಾಹಿತಿ ಕಲಾವಿದರ ಟ್ರಸ್ಟ್ ಇವತ್ತು ಉದ್ಘಾಟನೆ ಆಯಿತು. ಇವತ್ತು ಸಾಂಕೇತಿಕವಾಗಿ 4 ಮಂದಿಗೆ ಆರೋಗ್ಯ ವಿಮೆ ತಲಾ 10 ಲಕ್ಷ ರೂಪಾಯಿಗಳನ್ನ ವಿತರಣೆ ಮಾಡಿದ್ದೀವಿ. ಒಟ್ಟು 60 ಮಂದಿಗೆ ಇದು ಕೊಡಬೇಕು ಅಂತಕ್ಕಂಥ ಉದ್ದೇಶ ಹೊಂದಿದ್ದೀವಿ. ಇದು ಅವರ ಬಾಳಲ್ಲಿ ಒಂದು ಧೈರ್ಯ ತುಂಬುತ್ತೆ. ನಾಳೆ ಮೈ ಚೆನ್ನಾಗಿಲ್ಲ ಅಂದಾಗ ಯಾವುದೋ ಒಂದು ಇನ್ಶೂರೆನ್ಸ್ ನಮ್ಮ ಜೊತೆಯಲ್ಲಿ ಇದೆ, ಹೆಲ್ತ್ ಇನ್ಶೂರೆನ್ಸ್ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ತುಂಬಿ ಆ ಮೂಲಕ ಒಳ್ಳೆಯದಾಗತ್ತೆ ನಮಗೆ. ಇಲ್ಲಿ ಬಂದ ಮೇಲೆ, ಎಸ್ಪೆಷಲಿ ನಮ್ಮ ಚೌಡಯ್ಯ ಮೆಮೋರಿಯಲ್ ಹಾಲ್ಗೆ ಬಂದ ಮೇಲೆ ಡಾಕ್ಟರ್ ಸುಮಾ ಸುಧೀಂದ್ರ ಅವರು ಬಹಳ ಒಳ್ಳೆಯ ಒಂದು ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾರೆ. ಪ್ರೋತ್ಸಾಹಕರು ತುಂಬ ಜನ ಇದ್ದಾರೆ ಮತ್ತು ಟಿಕೆಟೆಡ್ ಶೋಗೆ ತುಂಬ ಜನ ಬಂದಿದ್ದಾರೆ. ಅವರೆಲ್ಲರ ನೆರವಿನಿಂದ ಮೊದಲ ವರ್ಷದ ಈ ಕಾರ್ಯಕ್ರಮ ಇಷ್ಟು ಅದ್ಧೂರಿಯಾಗಿ, ಇವತ್ತು IPL ಫೈನಲ್ಸ್ ಮ್ಯಾಚ್ ಇದ್ದರೂ ಕೂಡ ನಾವು ಫುಲ್ ಹೌಸ್ ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೀವಿ. ಇದು ಬಹಳ ಆಶ್ಚರ್ಯ. ಜನಗಳ ಆಸಕ್ತಿ ಎಷ್ಟು ಇದೆ, ಕಲಾವಿದರ ಕಡೆ ಎಷ್ಟು ಕಳಕಳಿ ಇದೆ ಅನ್ನೋದು ತೋರಿಸುತ್ತೆ. ಬಂದ ಎಲ್ಲರಿಗೆ, ಸಹಾಯ ಮಾಡಿದ ಎಲ್ಲರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಮಾಡಬೇಕು ಅಂದ್ಬಿಟ್ಟು
ಸುಮಾರು ಕೇವಲ 2-2.5 ತಿಂಗಳ ಹಿಂದೆ ಯೋಚನೆ ಮಾಡಿದ್ವಿ. ನಾನು ಮಿಮಿಕ್ರಿ ಎಂದು ಮತ್ತು ನರಸಿಂಹಮೂರ್ತಿಯವರು. MS ನರಸಿಂಹಮೂರ್ತಿಯವರು ಅಂದರು, ಹುಷಾರಾಗಿರು, ನನಗೆ 76 ವರ್ಷ ಆಯಿತು, ನಾನು ಇದಕ್ಕೆಲ್ಲ ಬರೋಕ್ಕಾಗಲ್ಲ, ನಾನೇನಾದ್ರು ಬರ್ಕೊಡ್ಬೇಕಾದ್ರೆ ಬರ್ಕೊಡ್ತೀನಿ ಬರೋಣಿಗೆ ಅಂದರು. ದಯಾನಂದ್ ಅವರು ನನಗೆ ಆನೆ ಬಲ ಕೊಟ್ಟರು. ಪ್ರತಿಯೊಂದು ಜಾಗಕ್ಕೂ ಹೋದ್ವಿ. ಗುರುಕಿರಣ್ ಹತ್ರ ಹೋದ್ವಿ. ಅವರಂದರು, ಯಾಕೆ ಇಷ್ಟೊಂದೆಲ್ಲ ಸೈಕಲ್ ಹೊಡಿತೀರಾ, ನಾನೇ ಒಂದು 5 ಲಕ್ಷ ಕೊಟ್ಬಿಡ್ತೀನಿ, ಅದು ಯಾರು ಕಷ್ಟ ಇದೆಯಲ್ಲ ಅವ್ರಿಗೆಲ್ಲ ಹೆಲ್ಪ್ ಮಾಡಿ ಅಂತಂದರು. ನಮಗೆ ಯಾಕೋ ಅದು ಸಮಾಧಾನ ಆಗಲಿಲ್ಲ. MR ಸೀತಾರಾಮ್ ಹತ್ರ ಹೋದ್ವಿ. ರಾಮಯ್ಯ ಕಾಲೇಜಿನ ವೈಸ್ ಚೇರ್ಮನ್ ಅವ್ರ ಹತ್ರ ಹೋದ್ವಿ. ಅವರಂದರು, ಭಾಳ ಒಳ್ಳೆ ಕಾರ್ಯಕ್ರಮ, ಎಷ್ಟು ಜನ ಕೊಡಬೇಕು ಅಂದರು. ನಾವೊಂದು 40 ಜನ ಅಂದ್ವಿ. 81 ಜನಕ್ಕೆ ನಾನು ಕೊಡ್ತೀನಿ, ನನ್ನ ಕಡೆಯಿಂದ ನಮ್ಮ ಟ್ರಸ್ಟಿಂದ ಕೊಡ್ತೀವಿ, ದಯವಿಟ್ಟು ಮಾಡಿ ಅಂದರು. ಸೊ ನಾವು ಹೀಗಾಗಿ ಟ್ರಸ್ಟನ್ನು ಭಾಳ ವಿಜೃಂಭಣೆಯಿಂದ ನಾವು ಮಾಡ್ತಾಯಿದ್ದೀವಿ. ಜನದ ಬಲನೂ ಸಹಿತ ಅಷ್ಟೇ ಇದೆ. IPL ಮ್ಯಾಚ್ ಇದ್ದರೂ ಸಹಿತ ಸುಮಾರು 500 ಜನ ಟಿಕೆಟ್ ತೊಗೊಂಡು ಈ ಪ್ರೋಗ್ರಾಮಿಗೆ ಬಂದಿದ್ದಾರೆ. ಅದೇ ಜನಗಳಿಗೆ ನಾವು ಅಭಿನಂದನೆ ಕೊಡ್ತೀನಿ. ನಾವು ಹೋಗಿ ಕೇಳಿದ MR ಸೀತಾರಾಮ್ ಆಗಲಿ, ದಿನೇಶ್ ಗುಂಡೂರಾವ್ ಆಗಲಿ, ಅಥವಾ DK ಸುರೇಶ್ ಆಗಲಿ, ಎಲ್ಲರೂ ತುಂಬ ಹೃದಯದಿಂದ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ, ಈ ಟ್ರಸ್ಟು ಭಾಳ ಉನ್ನತ ಮಟ್ಟಕ್ಕೆ ತೊಗೊಂಡೋಗೋದಕ್ಕೆ ನಾನು ಮಿಮಿಕ್ರಿ ಅನ್ನೋದು ಶ್ರಮಿಸ್ತೀವಿ. ಆ್ಯಕ್ಚುಲಿ ಎಲ್ಲರ ಮುಂದೆ ನಗ್ತಾ ಇರ್ತಾರೆ. ಅವರ ಹಿಂದಿನ ಜೀವನ ಯಾರಿಗೆ ಗೊತ್ತಿರಲ್ಲ. ಕೆಲವರಿಗೆ, ಎಲ್ರಿಗೆ ಅಂತಲ್ಲ, ಕೆಲವರಿಗೆ ತುಂಬ ಡೆಫಿನೆಟ್ ಆಗಿ ಏನೋ ಒಂದು ಅನಾಹುತ ಆದಾಗ ಒಮ್ಮೆ ಕಷ್ಟ ಆಗುತ್ತೆ. ಅದರ ನೆರವಿಗೆ ಈ ಟ್ರಸ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಒಳ್ಳೆ ಉದ್ದೇಶದಿಂದ ಮಾಡಿದ್ದಾರೆ. ಆ್ಯಂಡ್ ಮಾಡಿದವರೆಲ್ಲ ನನಗೆ ಪರಿಚಯ, ಚೆನ್ನಾಗಿ ನಡೆಸ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ವಿಶಿಂಗ್ ದೆಮ್ ಆಲ್ ದ ಬೆಸ್ಟ್. ಜಾಣೆ ಜಾಣೆಯರ ಟ್ರಸ್ಟ್ ಇವತ್ತು ಇನಾಗ್ರೇಟ್ ಆಯಿತು. ಇದು ಒಂದು ಬಹಳ ಸಂತೋಷಕರವಾದ ಸುದ್ದಿ. ಅವರು ಬರೀ ನಾಟಕ ಕಲಾವಿದರಲ್ಲದೆ ಅನೇಕ ಸಂಗೀತಗಾರಗಳಿಗೂ ಸಹಾಯ ಮಾಡ್ತಾ ಇದ್ದಾರೆ. ಈ 60 ಜನಕ್ಕೆ ಕೊಡ್ತಾ ಇರೋದ್ರಲ್ಲಿ ಈ ಕಾರ್ಯಕ್ರಮ ಹೀಗೆ ಮುಂದುವರಿಯಲಿ, ಹಾಗೂ ಹೆಚ್ಚು ಹೆಚ್ಚು ಜನ ಕಲಾವಿದರಿಗೆ ಇದರಿಂದ ಉಪಯೋಗ ಆಗಲಿ, ಹಾಗೂ ಹೆಚ್ಚು ಜನ ಇದನ್ನು ಸಪೋರ್ಟ್ ಮಾಡಲಿ ಅಂತ ಈ ಮೂಲಕ ನಾನು ಇವರಿಗೆ ಕೇಳ್ತಾ ಇದ್ದೀನಿ. ಹಾಗೂ ಐ ಆಮ್ ವಿಶಿಂಗ್ ದಿಸ್ ಟ್ರಸ್ಟ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.